ಈಗ ಜಡ್ಜ್ ಸ್ಥಾನದಲ್ಲಿರೋ ಆಫೀಸರ್ಸ್ ಈ ಪ್ರಾಜೆಕ್ಟ್ ನ ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ಪ್ರಾಜೆಕ್ಟ್ ಬಗ್ಗೆ ನಾವು ಯೋಚನೆ ಮಾಡಿದಾಗ ಇದು ತುಂಬಾ ಸೌಕರ್ಯಬದ್ಧವಾಗಿರ್ಬೇಕು ಅಂತನೂ ಅಟ್ ದಿ ಸೇಮ್ ಟೈಮ್ ಎಲ್ರಿಗೂ ಕೈಗೆಟ್ಕೋ ಹಾಗಿರ್ಬೇಕು ಅಂತ ಕೂಡ ಅನ್ಕೊಂಡ್ವಿ. ನಮ್ಮ ಆಲೋಚನೆಗಳಿಗೆ ಹೊಂದೋ ಹಾಗೇನೆ ನಿಮ್ಮ ಪ್ಲಾನಿಂಗ್ ಕೂಡ ಇದೆ. ಆದ್ರಿಂದ ಈ ಪ್ರಾಜೆಕ್ಟ್ ನಂದನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಗೆ ಕೊಡ್ತಿದ್ದೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ ನಂದನ್ ಗ್ರೂಪ್ ಆಫ್ ಕಂಪನೀಸ್ ಪಡ್ಕೊಂಡಿದೆ ಅಂತ ವಿತ್ ಪ್ರೈಡ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಇವಳು ಕೊಟ್ಟಿರೋ ಈ ಮಾಮೂಲ್ ಪ್ರೆಸೆಂಟೇಷನ್ಗೆ ಇಷ್ಟು ಇಂಪ್ರೆಸ್ ಆದ್ರಾ? ನಾನ್ಸೆನ್ಸ್. ಕಂಗ್ರ್ಯಾಚುಲೇಷನ್ಸ್ ಭಾಗ್ಯ ಅವರೇ. ಕಂಗ್ರ್ಯಾಚುಲೇಷನ್ಸ್ ಮಿತ್ರ ಸರ್. ನಂದನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಸಿಇಒ ಮಿತ್ರ ಅವರೇ, ಪ್ಲೀಸ್ ವೆಲ್ಕಮ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಪ್ರವೀಣ್ ಮಿಟ್ಟಲ್, ಇದೇನಿದು ಮಿಟ್ಟಲ್? ಹುಲಿ ತರ ಘರ್ಜಿಸಿ ಈಗ ಇಲಿ ತರ ಹೋಗ್ತಿದ್ಯಾ? ಏನೋ ಸಾಧಿಸ್ತೀನಿ ಸೋಲಿಸ್ತೀನಿ ಅಂತೆಲ್ಲ ಬಾಯಿಗೆ ಬಂದಂಗೆಲ್ಲ ಡೈಲಾಗ್ ಹೊಡಿತಿದ್ದೆ. ಪಾಪ ಈಗೇನೋ ಮಾತೇ ಹೊರಡ್ತಿಲ್ಲ. ಕಣ್ಣು ಕೆಂಪಾಗಿ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ಯಾ. ಒಂದು ಪ್ರಾಜೆಕ್ಟ್ ಕೈತಪ್ಪ ಹೋಗಿದ್ ಮಾತ್ರಕ್ಕೆ ತಲೆ ತಗ್ಸೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತಲ್ಲ ಮಿತ್ರ. ಯಾರ ಮುಂದೆ ತಲೆ ತಗ್ಸ್ತಿದ್ರು, ನನ್ನ ಮುಂದೆ ತಲೆ ತಗ್ಸಾಯ್ತಲ್ಲ ಪ್ರವೀಣ್ ಮಿಟ್ಟಲ್. ಯಾಕಂದ್ರೆ ನಮ್ ಪ್ರಾಜೆಕ್ಟ್ನ ಕಾಪಿ ಮಾಡಿ ನಾವಿದ್ದಾಗ್ಲೇ ಎಲ್ರ ಮುಂದೆ ಪ್ರೆಸೆಂಟ್ ಮಾಡಿದ್ಯಲ್ಲ, ಆದ್ರೂ ನಮ್ ಮುಂದೆ ಸೋಲ್ಬೇಕಾಯ್ತು. ನಾವು ಕೊಟ್ಟಿರೋ ಏಟ್ಗೆ ಒದ್ದಾಡಿ ಸೈಲೆಂಟ್ ಆಗಿ ಹೋಗ್ತಾ ಇದ್ದೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ನಿನಗಿರೋ ಹೊಂಡ ತೋಡೋ ಬುದ್ಧಿಯಿಂದಾನೆ ಇವತ್ತು ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನಾವು ಗೆದ್ದಿದ್ದೀವಿ. ಏಟಿಗೆ ತಿರುಗೇಟ್ ಕೊಟ್ಟೆ ಅಂತ ಸಂಭ್ರಮ ಪಡಬೇಡ. ಈ ಒಂದು ಏಟಿಗೆ ನಾನ್ ಪಾತಾಳಕ್ಕೆ ಬಿದ್ದೆ ಅಂತ ನೀನ್ ಆಕಾಶಕ್ಕೆ ಹಾರದೆ ಅಂತ ಕನಸು ಕಾಣ್ಬೇಡ ಮಿತ್ರ. ನೀನ್ ಯಾವತ್ತಾದ್ರೂ ಸಮುದ್ರ ನೋಡಿದ್ಯಾ? ಕೆಳಗಡೆಯಿಂದ ಬರೋ ಅಲೆ ಕೆಳಗೇನೆ ಇರಲ್ಲ, ಮತ್ತೆ ಮೇಲ್ಗಡೆ ಹೋಗೇ ಹೋಗುತ್ತೆ. ನೋಡು ಪ್ರವೀಣ್ ಮಿಟ್ಟಲ್, ನೀನು ಅಲೆ ಆಗಿರ್ಬೋದು, ನಾನು ಸಮುದ್ರದಂತವನು. ನಿನ್ನಂಥ ಅಲೆಗಳು ಎಷ್ಟೇ ಬಂದ್ರು, ಎಷ್ಟೇ ಮೇಲ್ ಹಾರಿದ್ರು, ಹಾಗೆ ಮೇಲೇರೋ ಅಲೆನೂ ಕೂಡ ಒಳಗಡೆ ಸೆಳ್ಕೊಳ್ಳೋ ಬಲ ಇರೋ ಸಮುದ್ರ. ನೆನ್ಪಿಟ್ಕೋ. ನನ್ನ ಗೆಲ್ಲಬೇಕು ಅಂದ್ರೆ ಚೀಟ್ ಮಾಡಿ ಗೆಲ್ಲಕ್ಕಾಗಲ್ಲ. ನನ್ನ ಮೇಲೆ ಗೆಲ್ಲಬೇಕು ಅಂದ್ರೆ ಫೈಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊ. ಧರ್ಮಯುದ್ಧ ಅಭ್ಯಾಸ ಮಾಡ್ಕೊ. ಆದ್ರೂ ನಿನಗೆ ಧರ್ಮಯುದ್ಧ ಬರ್ದೇ ಇರೋದಕ್ಕೆ ಹೀಗೆ ಮೋಸ ಮಾಡಿ ಗೆಲ್ಲೋದಕ್ಕೆ ನೋಡ್ತಾ ಇರ್ತೀಯ. ನಿನ್ ಹಾಗೆ ಮೋಸ ಮಾಡೋ ಯೋಚನೆ ಇರೋನ್ಗೆ
ಯಾವತ್ತಿಗೂ ಗೆಲುವು ಸಿಗಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಾ ಮಿತ್ರ. ನಾನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಿನ್ನನ್ನು ಸೋಲ್ಸೋದು ದೊಡ್ಡ ಕೆಲಸ ಏನಲ್ಲ. ಕಾನ್ಸಂಟ್ರೇಟ್ ಮಾಡ್ತೀನಿ, ಖಂಡಿತ ನಿನ್ನ ಸೋಲ್ಸಿ ತೋರಿಸ್ತೀನಿ. ಆಲ್ರೆಡಿ ಒಂದ್ಸಲ ಕಾನ್ಸಂಟ್ರೇಟ್ ಮಾಡಿದ್ದಕ್ಕೆ ಬೆಂಗಳೂರು ಬಿಟ್ಟು ಒಂದ್ಸಲ ಟರ್ಕಿಗೆ ಓಡ್ ಹೋಗ್ಬೇಕಾಗಿ ಬಂತು. ಈ ಸಲ ಮತ್ತೆ ಕೊಬ್ಬಿಂದನೇ ವಾಪಸ್ ಬಂದಿದ್ಯಾ? ಗೆಲ್ಬೇಕು ಅಂದ್ಕೊಂಡಿದ್ಯಾ? ನಿನಗೆ ತಲೆ ತಿರ್ಗೋ ಅಂಥ ಉತ್ತರ ಒಂದನ್ನ ನನ್ನ ಮಗ ಕೊಡ್ತಾನೆ. ಆವಾಗ ನಿನ್ನ ತಲೆನ ಎಲ್ಲಿಟ್ಕೊಳ್ಬೇಕು ಅಂತ ಗೊತ್ತಾಗದೆ ಮತ್ತೆ ಯಾವುದೋ ಟರ್ಕಿಗೋ ತೈವಾನ್ಗೋ ಓಡ್ ಹೋಗ್ಬೇಕಾಗಿ ಬರುತ್ತೆ. ನ್ಯಾಯವಾಗಿ ಬದುಕೋದನ್ನ ಕಲ್ತ್ಕೋ. ಅದ್ ನಿನ್ ಕೈಲಾಗಲ್ಲ ಅಂದ್ರೆ ಮಿತ್ರನ್ನ ಗೆಲ್ಬೇಕು ಅನ್ನೋ ಆಸೆನ ಬಿಟ್ಬಿಡು. ನಾನು ಓಡ್ ಹೋಗೋನಲ್ಲ, ನನ್ನ ನೋಡಿ ನಿಮ್ಮ ನಂದನ್ ಫ್ಯಾಮಿಲಿ ಓಡ್ ಹೋಗೋ ಥರ ಮಾಡೋನು. ಪ್ರತಿ ಕ್ಷಣನೂ ಹೆದರೋ ಥರ ಮಾಡ್ತೀನಿ, ನೆನಪಿಟ್ಕೊಳ್ಳಿ. ಆ ಪ್ರವೀಣ್ ಮಿಟ್ಟಲ್ ಏಟ್ ತಿಂದಿರೋ ಹುಲಿ ತರ ಚಾಲೆಂಜ್ ಮಾಡ್ಬಿಟ್ಟು ಹೋಗ್ತಿದ್ದಾನೆ. ಮತ್ತೆ ಏನಾದ್ರೂ ಮಾಡ್ತಾನೇನೋ ಅನಿಸ್ತಿದೆ ಮಿತ್ರ. ಒಂದು ನೆನ್ಪಿಟ್ಕೊ ಮನೀಷಾ, ಇನ್ನೊಬ್ರಿಗೆ ಅನ್ಯಾಯ ಮಾಡೋರ್ಗೆ ಯಾವತ್ತೂ ಧೈರ್ಯ ಇರಲ್ಲ. ಕದ್ದು ಮುಚ್ಚಿ ಬದುಕ್ತಾನೆ, ಮೋಸ ವಂಚನೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಂಥವನು ಯಾವತ್ತೋ ಒಂದಿನ ಗೆಲ್ಬಹುದೇನೋ, ಆದ್ರೆ ಒಂದಿನ ಮಾತ್ರ ಖಚಿತವಾಗಿ ಪಾತಾಳಕ್ಕೆ ಹೋಗಿ ಸೇರ್ತಾನೆ. ಅಂಥವ್ರ ಮಾತನ್ನ ನಾವು ಕೇಳಬೇಕಾದ ಅಗತ್ಯ ಇಲ್ಲ. ಭಾಗ್ಯ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ನೀನು ಅಷ್ಟು ಬೇಗ ಗೇಮ್ ಪ್ಲಾನ್ ಮಾಡ್ತೀಯಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮಿತ್ರ ಅವರೇ. ಮನಸ್ಸು ಗಾಯ ಆದ್ರೆ ಎಷ್ಟು ದೂರ ಆದ್ರೂ ಯೋಚನೆ ಮಾಡ್ತೀವಿ, ಎಷ್ಟು ದೂರ ಆದ್ರೂ ಓಡ್ತೀವಿ. ನೀನೀಗ ಅದನ್ನ ಪ್ರೂವ್ ಮಾಡಿದ್ದೆ. ಹೇಗಾದ್ರೂ ಈ ಪ್ರಾಜೆಕ್ಟ್ ನಮಗೆ ಬರಲಿ ಅಂತ ತುಂಬಾ ಗಟ್ಟಿಯಾಗಿ ಆಲೋಚನೆ ಮಾಡಿದೆ. ಅದಕ್ಕೆ ಅಷ್ಟು ದೊಡ್ಡ ಪ್ಲಾನ್ನ ಆ ಕ್ಷಣಕ್ಕೆ ರೆಡಿ ಮಾಡಿದ್ಯಾ. ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಭಾಗ್ಯ. ಈ ಪ್ರಾಜೆಕ್ಟ್ ಕೈ ಬಿಟ್ಟು ಹೋಗತ್ತೇನೋ ಅಂತ ಅನ್ಕೊಂಡಿದ್ದೆ. ಯಾರೋ ಮಾಡಿದ ಮೋಸಕ್ಕೆ ಒಂದ್ ಹೆಜ್ಜೆ ನಾವ್ ಹಿಂದೆ ಇಡ್ಬೇಕಾಗತ್ತೆ ಅನ್ಕೊಂಡಿದ್ದೆ. ಆದ್ರೆ ನೀನ್ ಪ್ರಾಜೆಕ್ಟ್ ಕೈ ಜಾರ್ ಹೋಗ್ದೇ ಇರೋ ಹಾಗೆ ನೋಡ್ಕೊಂಡೆ. ನಮ್ ಎಲ್ಲಾರ್ಗೂ ನೀನು ಹಿಂದಕ್ಕೆ ಹೆಜ್ಜೆ ಇಡೋ ಪರಿಸ್ಥಿತಿನ ತಡೆದು ನಿಲ್ಲಿಸ್ದೆ. ನಿನ್ನಿಂದ ನಮ್ಮೆಲ್ಲರಿಗೂ ಮಿತ್ರಂಗೆ ಗೌರವ, ಕಂಪನಿಗೆ ಒಳ್ಳೆ ಹೆಸರು ಬಂತು. ನಂದನ್ ಕುಟುಂಬದ ಗೌರವನ ಉಳಿಸ್ದೆ. ಥ್ಯಾಂಕ್ ಯು ವೆರಿ ಮಚ್ ಭಾಗ್ಯ. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಅತ್ತೆ? ನಿಜ ಹೇಳ್ಬೇಕಂದ್ರೆ ಇದ್ ನನ್ ಕರ್ತವ್ಯ. ಮಿತ್ರ ಅವ್ರ ಕಂಪನಿಲಿ ಕೆಲ್ಸ ಮಾಡ್ತಿರೋದಕ್ಕೆ ನನ್ ಕೈಲಾಗೋ ಕೆಲ್ಸ ಮಾಡ್ಬೇಕಂದ್ಕೊಂಡೆ. ಇದನ್ನ ಕರ್ತವ್ಯ ಅಂದ್ಕೊಂಡು ನಾನ್ ಮಾಡಿದೀನಿ ಅಷ್ಟೇ. ಮನೀಷಾ, ಯಾಕೆ ನೀನೇನು ಮಾತಾಡ್ತಾನೆ ಇಲ್ಲ? ಆಕ್ಚುಲಿ ಇದು ನಾವು ತುಂಬಾ ಖುಷಿ ಪಡುವಂಥ ವಿಷಯ. ನೀನ್ಯಾಕೆ ಸೈಲೆಂಟ್ ಆಗಿದ್ಯಾ? ಇಷ್ಟು ಸಂತೋಷದಲ್ಲಿ ಮಾತೆ ಬರ್ತಿಲ್ಲ ಮಿತ್ರ. ಭಾಗ್ಯ ಇಷ್ಟು ಫಾಸ್ಟಾಗಿ ಯೋಚನೆ ಮಾಡ್ತಾಳೆ, ಇಷ್ಟು ದೊಡ್ಡ ಪ್ಲಾನ್ನ ಅಷ್ಟು ಬೇಗ ಡಿಸೈನ್ ಮಾಡ್ತಾಳೆ ಅಂತ ನಾನು ಕೂಡ ಅಂದ್ಕೊಳ್ಳಿಲ್ಲ. ಅದಕ್ಕೆ ಆಶ್ಚರ್ಯಕ್ಕೆ, ಸಂತೋಷಕ್ಕೆ ಮಾತೆ ಬರ್ತಿಲ್ಲ. ಎನಿಹೌ, ಥ್ಯಾಂಕ್ ಯು ಸೋ ಮಚ್ ಭಾಗ್ಯ. ನಿನ್ನಿಂದ ನಮಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದ್ದು. ಇಟ್ಸ್ ಓಕೆ ಮನೀಷಾ. ಸರಿ ಸರಿ, ಇವಾಗ ಹೊರಡೋಣ.
ನಿನ್ನ ನನ್ನ ಮಧ್ಯ ಪ್ರೀತಿ ಅನ್ನೋದು ಇಲ್ಲ, ಮದ್ವೆ ಅನ್ನೋ ವಿಷಯನೂ ಇಲ್ಲ. ನಿಮ್ ಮನೆಗ್ ಸೊಸೆಯಾಗಿ ಬಂದಿರೋ ನಮ್ಮ ಅಕ್ಕನ ಪರಿಸ್ಥಿತಿ ನೋಡಿದೀನಲ್ಲ. ಅಣ್ಣ, ಏನ್ ಹಾಗಿದ್ಯಲ್ಲ ಅಣ್ಣ? ನಿನ್ ಮನ್ಸಲ್ಲಿ ಏನಿದೆ ಅಂತ ನಿನ್ ಮುಖದಲ್ಲಿ ಗೊತ್ತಾಗೋಗುತ್ತೆ. ಯಾಕೋ ಒಂಥರ ಇದ್ಯಾ? ಇವಾಗ ಏನಾಗಿದೆ? ಏನಿಲ್ಲ ಸಂಜನಾ. ಇವನೇನು ಪಕ್ಕದಲ್ಲಿ ನಾಯಿ ಮರಿ ಕೈಯಲ್ಲಿ ಆಲ್ಕೋಹಾಲ್ ಇಲ್ದಿರೋ ದೇವದಾಸನ್ ತರ ಕೂತಿದ್ದಾನೆ. ಹೇಳು ಅಣ್ಣ, ಏನಾಯ್ತು? ನನ್ನ ಹತ್ರ ಹೇಳಕ್ ಯಾಕೆ ಸಂಕೋಚ ಪಡ್ತಿದ್ಯಾ? ವಿವೇಕ್, ನೀನ್ ಯಾಕೆ ಹೀಗೆ ಸಪ್ಪು ಕೂತಿದ್ಯೋ, ಯಾಕೆ ಮೂಡಿಯಾಗಿದೆಯೋ ನನಗೆ ಅರ್ಥ ಆಗ್ತಿದೆ. ಆದ್ರೆ ನಾನು ನಿನ್ ತಾಯಿ ಕಣೋ. ನೀನ್ ಹೀಗಿದ್ರೆ ನನಗ್ ನೋಡಕ್ಕಾಗಲ್ಲ ಕಣೋ. ನಿಂಗೆ ಬೇಕಾದಷ್ಟು ಅನುಭವ ಇಲ್ದಿರೋದಕ್ಕೆ ನೀನ್ ಮಾಡಿರೋದು ನಿನ್ಗೆ ಕರೆಕ್ಟ್ ಅನ್ಸತ್ತೆ. ಬೇರೆಯವರೆಲ್ಲ ತಪ್ಪು ಮಾಡಿರೋ ಹಾಗೆ ನಿನ್ ಕಣ್ಣಿಗೆ ಕಾಣಿಸತ್ತೆ. ಆದ್ರೆ ನೀವ್ ಮಾಡಿರೋದು ತಪ್ಪು ಅಂತ ಅರ್ಥ ಆಗೋದ್ರಲ್ಲಿ ಆಗ್ಬೇಕಾಗಿರೋ ನಷ್ಟ ಆಗ್ಬಿಡತ್ತೆ. ಅದಕ್ಕೆ ದೊಡ್ಡವರು ಅನುಭವದಿಂದ ಹೇಳ್ತೀವಿ, ಅದು ನಿಮ್ಗಿಷ್ಟ ಇಲ್ಲ ಅಂದ್ರೂ ನೀವದನ್ನ ಕೇಳಲೇಬೇಕು. ಹಾಗಲ್ಲ ಮಾಮ್, ಯಾವಾಗ್ಲೂ ನೀವ್ ಹೇಳಿದ್ದೆ ಸರಿ. ನೋಡು ವಿವೇಕ್, ನಾನೇನೇ ಮಾಡಿದ್ರು ನಿಮ್ ಒಳ್ಳೇದಕ್ಕೋಸ್ಕರನೇ ಮಾಡೋದು. ನೀವು ಜೀವನದಲ್ಲಿ ಬೆಳಿಬೇಕು ಅಂತ ಮಾಡೋದು. ಯಾಕಂದ್ರೆ ನೀವು ಸಂತೋಷವಾಗಿ ಬದುಕಲಿ ಅಂತ, ಒಳ್ಳೆ ಜೀವನ ಅನುಭವಿಸ್ಲಿ ಅಂತ ಆಸೆ ಪಡೋರಲ್ಲಿ ನಾನೇ ಫಸ್ಟ್ ನಿಲ್ತೀನಿ. ನಿಜವಾಗ್ಲೂ ನಿಮ್ಗೆ ನಮ್ ಸಂತೋಷನೇ ಮುಖ್ಯನಾ ಮಾಮ್? ಹಾಗೆ ಕೇಳ್ತೀಯಲ್ಲೋ, ನನ್ಗೆ ನಿಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ? ನೀವಿಬ್ರು ಆನಂದವಾಗಿ ಬದುಕಲಿ ಅನ್ನೋದು ಬಿಟ್ರೆ ನಾನೇನೇನ್ ಬಯಸ್ಲಿ ಹೇಳಿ ನೀನು? ಈ ತಾಯಿ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡು. ಆಗ ನನ್ ಮಾತು ಕೇಳ್ಬೇಕು ಅನ್ಸತ್ತೆ. ನಾನ್ ತೋರ್ಸೋ ದಾರಿ ನಿಮ್ಗೆ ಸರಿಯಾಗಿರತ್ತೆ ಅನ್ನೋ ಯೋಚನೆ ಬರತ್ತೆ. ಅದು ಹಾಗಲ್ಲ ಮಾಮ್. ವಿವೇಕ್, ಇನ್ನೇನು ಮಾತಾಡ್ಬೇಡ. ಇನ್ಮುಂದೆ ಈ ತಾಯಿ ಹೇಳೋದನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡು. ಏನ್ ದೇವಯಾನಿ, ಅವನಿಗೆ ಅರ್ಥ ಮಾಡ್ಕೊಂತೇನೋ ಉಪದೇಶ ಮಾಡ್ತಿದ್ಯಾ? ಏನೂ ಇಲ್ಲ ಭಾವ, ಚಿಕ್ಕ ಮಕ್ಳಲ್ವಾ, ಇವ್ರ ಸಂತೋಷನೇ ಅಲ್ವಾ ನಾವ್ ಯಾವಾಗ್ಲೂ ಬಯಸೋದು. ಇವ್ರಿಗೋಸ್ಕರನೇ ಅಲ್ವಾ ನಾವಿಷ್ಟೆಲ್ಲ ತ್ಯಾಗ ಮಾಡೋದು. ಅದನ್ನೇ ಅವನ್ಗೆ ಅರ್ಥ ಆಗೋ ತರ ಹೇಳ್ತಾ ಇದೀನಿ. ನಿಮ್ಮಮ್ಮ ಹೇಳಿದ್ದು ಕರೆಕ್ಟೇ ವಿವೇಕ್. ತಂದೆ ತಾಯಿ ಏನೇ ಮಾಡಿದ್ರು ಮಕ್ಕಳಿಗೋಸ್ಕರನೇ ಮಾಡ್ತಾರೆ. ನೋಡಿದ್ಯಾ, ನಿನ್ ದೊಡ್ಡಪ್ಪ ಕೂಡ ಅದನ್ನೇ ಹೇಳ್ತಿದ್ದಾರೆ. ನೀನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ. ಇರು, ನಿನ್ಗೋಸ್ಕರ ಸ್ವೀಟ್ ಮಾಡಕ್ ಹೇಳ್ತೀನಿ. ಸ್ವಾತಿ, ಸ್ವಾತಿ, ಹೇಳಿ ಅಮ್ಮವ್ರೆ. ವಿವೇಕ್ಗೆ ಇಷ್ಟ ಆಗೋ ತರ ಗಸಗಸೆ ಪಾಯಸ ಮಾಡ್ಕೊಂಡ್ ಬಾ. ಸರಿ ಅಮ್ಮವ್ರೆ. ತ್ರಿವಿಕ್ರಮ, ಏನು ಆಗಿಂದ ನೋಡ್ತಾ ಇದ್ದೀನಿ, ಪದೇ ಪದೇ ಗೇಟ್ ಕಡೆ ಹೋಗ್ತಿದ್ಯಲ್ಲ, ಏನ್ ವಿಷಯ? ಏನಿಲ್ಲಮ್ಮ, ಆ ಹೊಸ ಪ್ರಾಜೆಕ್ಟ್ ವಿಷಯವಾಗಿ ಪ್ರೆಸೆಂಟೇಶನ್ ಕೊಡೋದಕ್ಕೆ ಎಲ್ರೂ ಹೋಗಿದಾರಲ್ವಾ, ಅದು ಏನಾಯ್ತೋ ಎಲ್ಲಿವರೆಗೂ ಬಂದಿದ್ಯೋ ಅನ್ನೋ ಆತಂಕ ಅಷ್ಟೇ. ಯೋಚನೆ ಮಾಡೋ ಬದಲು ಒಂದ್ ಕಾಲ್ ಮಾಡಿದ್ರೆ ಗೊತ್ತಾಗತ್ತಲ್ಲ. ಮಾಡ್ದೆ ಅಮ್ಮ, ಅವರು ಫೋನ್ ತೆಗಿತಾ ಇಲ್ಲ. ಅರವಿಂದ, ಹೋಗಿದ್ ಕೆಲ್ಸ ಏನಾಯ್ತು? ಪ್ರೆಸೆಂಟೇಶನ್ ಕೊಟ್ರಾ? ಏನಾಯ್ತು? ಗ್ರ್ಯಾಂಡ್ ಸಕ್ಸಸ್ ಡ್ಯಾಡ್. ಪ್ರಾಜೆಕ್ಟ್ ನಮಗೆ ಬಂತು. ವಾವ್, ತುಂಬಾ ಒಳ್ಳೆ ನ್ಯೂಸ್ ಹೇಳಿದೆ ಕಣೋ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಡ್ಯಾಡ್. ಏನ್ರಿ, ನಿಜ ಹೇಳ್ಬೇಕು ಅಂದ್ರೆ ಆ ಪ್ರಾಜೆಕ್ಟ್ ನಮಗ್ ಸಿಗದೆ ಕೈಚಾರ್ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಕೊನೆ ನಿಮಿಷದಲ್ಲಿ ಭಾಗ್ಯನೇ ನಿಂತು ಎಲ್ಲ ನೋಡ್ಕೊಂಡ್ಲು.
ನಿಂತ ಜಾಗದಲ್ಲಿ ಒಂದು ಹೊಸ ಪ್ಲಾನ್ ಯೋಚನೆ ಮಾಡಿ ಪ್ರೆಸೆಂಟೇಶನ್ ಕೊಟ್ಲು. ಅದು ಅವ್ರಿಗೆಲ್ಲ ತುಂಬಾ ಇಷ್ಟ ಆಯ್ತು. ಭಾಗ್ಯನಿಂದನೇ ಈ ಪ್ರಾಜೆಕ್ಟ್ ನಮಗ್ ಸಿಕ್ಕಿತ್ತು ರೀ. ಹೌದಾ? ಇದಿನ್ನೂ ಸಂತೋಷವಾದ ವಿಷಯ. ಘಟಾನುಘಟಿಗಳು ಮಿತ್ರನ ಜೊತೆ ಇದ್ರೂ ಕೂಡ ಅವ್ರು ಮಾಡಕ್ಕಾಗ್ದಿರೋ ಕೆಲಸ ಭಾಗ್ಯ ಮಾಡಿದ್ಲು ಅಂದ್ರೆ ಬಹಳ ದೊಡ್ಡ ವಿಷಯನೇ ಇದು. ಅಮ್ಮ ಭಾಗ್ಯ, ನಿನ್ನ ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತಮ್ಮ. ನೀನು ಯಾವ ವಿಷಯನೇ ಆದರೂ ಎಷ್ಟು ಸುಲಭವಾಗಿ ಕಲ್ತ್ಕೋತೀಯ ಅಂತ, ಅಷ್ಟೇ ಚೆನ್ನಾಗಿ ಅದನ್ನ ಕೆಲ್ಸಕ್ಕೆ ಬರೋ ರೀತಿ ಉಪಯೋಗಿಸ್ತೀಯ ಅಂತ. ಈಗ ಆ ವಿಷಯನ ಮತ್ತೆ ಪ್ರೂವ್ ಮಾಡಿದೆ. ಇಷ್ಟು ದಿನದಿಂದ ಅರವಿಂದ ಮಿತ್ರ ಎದುರು ನೋಡ್ತಿದ್ದ ಪ್ರಾಜೆಕ್ಟ್ನ ನಮ್ಮ ಕಂಪ್ನಿಗೆ ಬರೋ ರೀತಿ ಮಾಡಿದ್ಯಾ. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಭಾಗ್ಯ. ಥ್ಯಾಂಕ್ ಯು ವೆರಿ ಮಚ್ ಮಾವ. ಭಾಗ್ಯ ಆ? ಭಾಗ್ಯ 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 ಥ್ಯಾಂಕ್ ಯು ವೆರಿ ಮಚ್ ಭಾಗ್ಯ, ಥ್ಯಾಂಕ್ ಯು ವೆರಿ ಮಚ್. ಏನ್ ಮಾಡ್ತಿದ್ದೀರಾ? ಕೆಳಗಿಳಿಸಿ ನನ್ನ. ನನಗೆ ತುಂಬಾ ಖುಷಿಯಾಗಿದೆ ಭಾಗ್ಯ, ಓನ್ಲಿ ಬಿಕಾಸ್ ಆಫ್ ಯು. ನಿನ್ನಿಂದ ಇವತ್ತು ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಸರಿ ಸರಿ, ಆ ಸಂತೋಷನ ಕೆಳಗಿಳಿಸಿ ಕೂಡ ಹೇಳ್ಬೋದು. ಕೆಳಗಿಳಿಸಿ ಮಿತ್ರ ಅವ್ರೆ. ನಿನ್ನಿಂದ ಆಗಿರೋ ಆನಂದನ ಸೆಲೆಬ್ರೇಟ್ ಮಾಡ್ಬೇಕು ಅನ್ನಿಸ್ತಾ ಇದೆ. ನನ್ನ ಆಕಾಶಕ್ಕೆ ಏರ್ಸಿರೋ ನಿನ್ನ ಇಷ್ಟಾದ್ರೂ ಎತ್ಕೊಳ್ತಿದ್ರೆ ಹೇಗೆ? ಮಿತ್ರ ಅವ್ರೆ ಪ್ಲೀಸ್ ನನ್ನ ಸೋ ಕೆಳಗಿಳಿಸಿ. ಹ್ಯಾಪಿ ಭಾಗ್ಯ, ಸೋ ಹ್ಯಾಪಿ. ನೀವ್ ನನ್ನ ಹೀಗೆ ತಿರುಗಿಸ್ತಿದ್ರೆ ಖಂಡಿತ ನಾನ್ ತಲೆ ಸುತ್ತ ಬೀಳ್ತೀನಿ ಅಷ್ಟೇ. ದಯವಿಟ್ಟು ಕೆಳಗಿಳಿಸಿ. ಇಳಿಸಿ ಪ್ಲೀಸ್ ಮಿತ್ರ ಅವ್ರೆ. ಏನ್ ಮಿತ್ರ ನೀನ್ ಮಾಡ್ತಿರೋ ಕೆಲ್ಸ? ಇವತ್ತು ಭಾಗ್ಯದಿಂದಾನೇ ನಮ್ಗೆ ಪ್ರಾಜೆಕ್ಟ್ ಸಿಕ್ಕಿದ್ದು. ಅದಕ್ಕೆ ನನ್ನ ಸಂತೋಷನ ಹಂಚ್ಕೊಳ್ಳೋಣ ಅಂತ ಅನ್ಕೋತಿದ್ದೆ ಅಷ್ಟೇ. ಸಂತೋಷನ ಶೇರ್ ಮಾಡೋಕೆ ಇನ್ನು ಬೇಕಾದಷ್ಟು ಮೆಥಡ್ಸ್ ಇದೆ. ಈಗ ತಪ್ಕೊಳ್ಳೋದು ಎತ್ಕೊಳ್ಳೋದು ಮಾಡಿ ಶೇರ್ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಅದು ಹಾಗಲ್ಲ ಮನುಷ್ಯ. ಯಾರನ್ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು, ಯಾರ ಜೊತೆ ಸಲಿಗೆ ಇರ್ಬೇಕು, ಯಾರನ್ ದೂರ ಇಡ್ಬೇಕು ಅನ್ನೋದನ್ನ ನೀನ್ ಸ್ವಲ್ಪ ತಿಳ್ಕೊಂಡ್ರೇನೆ ಒಳ್ಳೇದು. ಅಷ್ಟಕ್ಕೂ ಆ ವಿಷಯನ ನೀನ್ ತಿಳ್ಕೊಬೇಕು ಮನೀಷಾ. ಏನು ನಾನ್ ತಿಳ್ಕೊಬೇಕಾ? ಹೌದು. ಗಂಡ ಹೆಂಡತಿ ರೂಮ್ ಒಳಗ್ ಬರೋವಾಗ ಬರ್ಬೋದಾ ಅಂತ ಕೇಳೋ ಸಂಸ್ಕಾರ ಕೂಡ ಇಲ್ದಿದ್ರೆ ಹೇಗೆ? ಅಂದ್ರೆ ನನ್ಗೆ ಸಂಸ್ಕಾರ ಇಲ್ಲ ಅಂತೀಯಾ? ಇದ್ಯೋ ಇಲ್ವೋ ನೀನೇ ಅರ್ಥ ಮಾಡ್ಕೋಬೇಕು. ಗಂಡ ಹೆಂಡತಿ ರೂಮ್ ಒಳಗ್ ಬರೋವಾಗ ಸ್ವಲ್ಪ ಯೋಚನೆ ಮಾಡಿ ಕಾಲಿಡ್ಬೇಕು. ವಾಟ್ ಇಸ್ ದಿಸ್ ಮಿತ್ರ? ನನಗ್ ಭಾಗ್ಯ ಅಷ್ಟೆಲ್ಲ ಹಾರ್ಶ್ ಆಗಿ ಮಾತಾಡ್ತಿದ್ರು ನೀನ್ ಕಣ್ ಬಿಟ್ಕೊಂಡ್ ನೋಡ್ತಿದ್ಯಲ್ಲ, ಕಿವಿ ಮುಚ್ಕೊಂಡ್ ಕೇಳ್ತಿದ್ಯಾ, ತಿರುಗಿ ಒಂದ್ ಮಾತ್ ಕೂಡ ಹೇಳ್ತಿಲ್ಲ. ಮನೀಷಾ, ಇನ್ನು ನನ್ ಗಂಡನ್ ಕೇಳಿದ್ದು ಬೈದಿದ್ದು ಸಾಕು. ಈಗ ಸ್ವಲ್ಪ ಹೊರಗೆ ಹೋಗ್ತೀಯಾ? ಏ ಭಾಗ್ಯ, ನಿನ್ ಕುತ್ತಿಗೆಯಲ್ಲಿ ಮಿತ್ರ ಕಟ್ಟಿರೋ ತಾಳಿ ಇದೆ, ನನ್ ಕುತ್ತಿಗೆಯಲ್ಲಿ ಅದಿಲ್ಲ. ಆ ಒಂದು ಕೊರತೆ ಮಾತ್ರನೇ ನನ್ನ ಒಂದ್ ಸ್ಟೆಪ್ ಕೆಳಗಡೆ ಇಟ್ಟಿದ್ದು. ಆದ್ರೆ ನೀನ್ ಏರೋದು ನಾನ್ ಇಳಿಯೋದು ಇನ್ನು ತುಂಬಾ ದಿನ ಇರಲ್ಲ. ನಾನ್ ಏರ್ದಾಗ ನೀನ್ ಇಳಿಯೋ ದಿನ ಕೂಡ ಬರುತ್ತೆ, ನೆನ್ಪಿಟ್ಕೋ. ಮನುಷ್ಯ ಹೇಳಿದ್ದನ್ ತಲೆಗೆ ಹಾಕೋಬೇಡ ಭಾಗ್ಯ. ಅಮ್ಮವ್ರೆ, ಹಾ ಬಾ ಸ್ವಾತಿ. ಅಮ್ಮವ್ರ ಬೆಳಿಗ್ಗೆಯಿಂದ ಫ್ರೂಟ್ಸ್ ಏನು ತಿಂದಿಲ್ಲ ಸರ್, ಅದಕ್ಕೆ. ಸರಿ ನಾನು ಕೊಡು, ನೀನ್ ಹೋಗು. ಭಾಗ್ಯ ಇಲ್ಬಾ, ಕೂತ್ಕೋ. ಅಲ್ಲ ಏನಿದು ಭಾಗ್ಯ, ಹೊಟ್ಟೆಲಿರೋ ಮಗು ಬಗ್ಗೆ ಯೋಚನೆ ಮಾಡಲ್ಲ ಅಂತ್ಯ. ನೀನಂತೂ ಹೊಟ್ಟೆಲಿ ಮಗು ಇದೆ ಅನ್ನೋ ವಿಷಯನೇ ಮರ್ತಿರೋಂಗ್ ಆಡ್ತೀಯ. ಪ್ರೆಗ್ನೆಂಟ್ ಇರೋರು ಹೀಗೆ ಇರ್ತಾರ? ಮಗುಗೋಸ್ಕರ ಎಷ್ಟು ಯೋಚನೆ ಮಾಡ್ತಾರೆ ಹೇಳು.
ಆದ್ರೆ ನಿನ್ನಲ್ಲಿ ಆ ಯೋಚನೆನೇ ಕಾಣಿಸ್ತಿಲ್ಲ. ಅದೇನಾದ್ರೂ ಇದ್ದಿದ್ರೆ ಮಿಸ್ ಮಾಡದೆ ಟೈಮಿಗೆ ಹಣ್ಣು ತಿನ್ನೋದು, ಹಾಲು ಕುಡಿಯೋದು, ಔಷಧಿ ತಗೊಳ್ಳೋದು ಮಾಡ್ತಾರೆ. ಆದ್ರೆ ನೀನು ಯಾವುದನ್ನು ಶ್ರದ್ಧೆಯಿಂದ ಮಾಡ್ತಿರೋ ಹಾಗೆ ಕಾಣ್ತಾ ಇಲ್ಲ. ಹಾಗೇನಿಲ್ಲ ಮಿತ್ರ ಅವ್ರೆ, ನಾನ್ ಸರಿಯಾಗೇ ತಿಂತಿದ್ದೀನಿ. ಅದೇನ್ ತಿಂತೀಯೋ ಏನೋ. ಸರಿ, ಟ್ಯಾಬ್ಲೆಟ್ ಕೊಡ್ತೀನಿ.